ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, LPG ಗ್ಯಾಸ್ ಕುರಿತು ಇದೀಗ ಸರ್ಕಾರದಿಂದ 7 ಪ್ರಮುಖ ಅಪ್ಡೇಟ್ ಸಿಕ್ಕಿದೆ. ಸಿಲಿಂಡರ್ ಬುಕ್ ಮಾಡೋಕ್ಕಿಂತ ಮೊದಲು ನೀವು ಈ ವಿಚಾರದ ಬಗ್ಗೆ ತಿಳ್ಕೊಳ್ಬೇಕು. ಹಾಗಾದರೆ ಯಾವ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ, ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಇದೀಗ ಸರ್ಕಾರಿ ನಿಯಮಗಳ ಅಡಿಯಲ್ಲಿ LPG ಗ್ಯಾಸ್ ಸಿಲಿಂಡರ್ಗಳನ್ನು ಬುಕ್ ಮಾಡುವ ನಡುವಿನ ಸಮಯವನ್ನು ವಿಸ್ತರಿಸಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಏನು, ನಗರಗಳಲ್ಲಿ ಒಂದು ಸಿಲಿಂಡರ್ ಬುಕ್ ಅನ್ನು ಮಾಡುವ ಮತ್ತು ಇನ್ನೊಂದು ಸಿಲಿಂಡರ್ ಅನ್ನು ಬುಕ್ ಮಾಡುವ ನಡುವೆ ಕನಿಷ್ಠ 25 ದಿನಗಳು ಕಾಯಬೇಕು ಅಂತ ಈ ಮೊದಲೇ ತಿಳಿಸಲಾಗಿದೆ. 45 ದಿನಗಳ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಆದರೂ ಕೂಡ ಈ ಸಮಯಕ್ಕಿಂತ ಮೊದಲು ಯಾರಾದರೂ ಬುಕ್ ಮಾಡಲು ಪ್ರಯತ್ನಿಸಿದ್ರೆ ವ್ಯವಸ್ಥೆಯು ಅವರನ್ನು ಸ್ವಯಂಚಾಲಿತವಾಗಿ ನಿರ್ಬಂಧಿಸುತ್ತೆ. ಸೊ ಭಾರತದಲ್ಲಿ LPG ಸಿಲಿಂಡರ್ ಬೆಲೆಗಳ ಮೇಲೂ ಗಣನೀಯ ಪರಿಣಾಮ ಬೀರಿದ್ದು, ಮೇ ತಿಂಗಳಿನಿಂದ ವಾಣಿಜ್ಯ LPG ಸಿಲಿಂಡರ್ ಬೆಲೆಗಳನ್ನು ಏಕಕಾಲದಲ್ಲಿ ಸುಮಾರು 1000 ರೂಪಾಯಿ ಹೆಚ್ಚಿಸಲಾಗಿದೆ. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ವಿವಿಧ ನಗರಗಳಲ್ಲಿ ವಾಣಿಜ್ಯ LPG ಸಿಲಿಂಡರ್ಗಳ ಬೆಲೆಯನ್ನು ಹೆಚ್ಚಿವೆ. ಡೆಲ್ಲಿಯಲ್ಲೂ ಕೂಡ ವಾಣಿಜ್ಯ LPG ಸಿಲಿಂಡರ್ನ ಬೆಲೆ 993ರಷ್ಟು ಹೆಚ್ಚಾಗಿದ್ದು, ವಾಣಿಜ್ಯ ಸಿಲಿಂಡರ್ನ ಬೆಲೆ 3071 ರೂಪಾಯಿ 50 ಪೈಸೆಗೆ ತಲುಪಿದೆ. LPG ಸಿಲಿಂಡರ್ ಬೆಲೆಗಳನ್ನು ಏಪ್ರಿಲ್ನಲ್ಲೇ ಪರಿಷ್ಕರಿಸಲಾಗಿತ್ತು. ಆದರೂ ಕೂಡ ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚಾಗ್ತಿರ್ತಕ್ಕಂಥ ಉದ್ವಿಗ್ನತೆ ಮತ್ತು ಜಾಗತಿಕ ತೈಲ ಬೆಲೆಗಳಲ್ಲಿನ ತೀವ್ರ ಏರಿಕೆಯಿಂದಾಗಿ ಮತ್ತೊಮ್ಮೆ 195 ರೂಪಾಯಿ 50 ಪೈಸೆಗಳನ್ನು ಇದೀಗ ಮೇ ತಿಂಗಳಲ್ಲೂ ಕೂಡ ಹೆಚ್ಚು ಮಾಡಲಾಗಿದೆ. ಸೊ ಸಿಲಿಂಡರ್ ಬುಕ್ ಮಾಡೋಕ್ಕಿಂತ ಮೊದಲು ಗ್ರಾಹಕರು ಹೆಚ್ಚಾಗಿರ್ತಕ್ಕಂಥ ಈ ಒಂದು ಬೆಲೆಯನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಒಂದು ಸಿಲಿಂಡರ್ ಬುಕ್ ಮಾಡಿ ಮತ್ತೊಂದು ಸಿಲಿಂಡರ್ ಪಡಿಬೇಕು ಅಂತ ಹೇಳಿದ್ರೆ ಇರ್ತಕ್ಕಂಥ ನಿಗದಿತ ಗಡುವನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಸಿಲಿಂಡರನ್ನು ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ OTP ಬರುತ್ತೆ. ಆ OTPಯನ್ನು ಹೇಳಿದ್ರೆ ಮಾತ್ರ ನಿಮಗೆ ಸಿಲಿಂಡರ್ ಸಿಗೋದು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.